Dear students, we are going to discuss in this session with regarding limitations of joint stock company as well as different types of joint stock company. So let us begin with limitations. So first one, complexity in formation. So as we know, there is lot of restrictions, rules and regulations are there in order to establish a company. So it is not that easy to start up a new type of joint stock company. So there are requirement of greater time, effort and extensive knowledge of legal requirements, the legal procedures and all in order to establish a joint stock company. ಸೊ ವಿದ್ಯಾರ್ಥಿಗಳೇ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಆರಂಭಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಸೊ ಅದಕ್ಕೆ ಸಾಕಷ್ಟು ಸಮಯದ ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ಎಫರ್ಟ್, ಅದೇ ರೀತಿ ಸಾಕಷ್ಟು ಕಾನೂನಾತ್ಮಕ ರೀತಿಯಲ್ಲಿರುವಂತಹ ನಾಲೆಜ್ನ ಅವಶ್ಯಕತೆ ಕೂಡ ಬೇಕು. ಸೊ ಸಾಕಷ್ಟು ನಿಯಮಾವಳಿಗಳು ಕೂಡ ಇರುತ್ತೆ. ಅದೆಲ್ಲವನ್ನು ಫಾಲೋ ಮಾಡಿಯೇ ನಾವೇನು ಮಾಡಬೇಕು, ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಸೊ ಕಂಪೇರ್ಡ್ ಟು ಸೋಲ್ ಪ್ರೊಪ್ರೈಟರ್ಶಿಪ್ ಆಸ್ ವೆಲ್ ಆಸ್ ಪಾರ್ಟ್ನರ್ಶಿಪ್ ಫರ್ಮ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಟಾಬ್ಲಿಷ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ದಿಸ್ ಈಸ್ ವಾಟ್ ದ ಲಿಮಿಟೇಷನ್ ಆಫ್ formation of joint stock company. Second one, lack of secrecy. So it is very difficult to maintain the confidentiality of the information. It is very difficult to maintain the secrecy of the information with regarding joint stock company. So in order to follow the rules and regulations bind by the Companies Act, especially the company have to provide time to time information to registrar of the company. Okay, whatever the information we have provided or submitted to the registrar of the company, it will be available to the general public. So it is very difficult to maintain the secrecy in the company's matter, whatever it may be, the information with regarding the financial activities or else it may be with regarding management activities, whatever the information may be, as the Companies Act bind us to submit the information to registrar of the company. So it is not possible to maintain the secrecy. ವಿದ್ಯಾರ್ಥಿಗಳೇ, ಕಂಪನೀಸ್ ಆ್ಯಕ್ಟ್ ಪ್ರಕಾರ ಕಂಪನಿಯೊಂದು ತನ್ನ ಹಣಕಾಸಿನ ಮಾಹಿತಿಯ ಕುರಿತು ಮತ್ತು ತನ್ನ ನಿರ್ವಹಣಾ ಕೆಲಸ ಕಾರ್ಯದ ಕುರಿತ ಮಾಹಿತಿಯನ್ನು ಸಮಯಕ್ಕೆ ಸರಿಯಾಗಿ ರಿಜಿಸ್ಟ್ರಾರ್ ಆಫೀಸಿಗೆ ಅದನ್ನು ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಆ ರಿಜಿಸ್ಟ್ರಾರ್ ಆಫೀಸಿಗೆ ಸಬ್ಮಿಟ್ ಮಾಡಿರುವಂಥ ಮಾಹಿತಿಗಳು ಅದು ಸಾಮಾನ್ಯ ಜನರಿಗೂ ಕೂಡ ಸುಲಭದಲ್ಲಿ ಲಭ್ಯವಾಗುವ ಕಾರಣದಿಂದ ಅಲ್ಲಿ ಮಾಹಿತಿಗಳನ್ನು ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಂಟೈನ್ ದ ಸೀಕ್ರೆಸಿ ವಿತ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್. ಆ್ಯಂಡ್ ದ ಥರ್ಡ್ ಲಿಮಿಟೇಷನ್, ಮೂರನೇ ಒಂದು ಕುಂದುಕೊರತೆ ಏನು ಅಂದರೆ ಇಂಪರ್ಸನಲ್ ವರ್ಕ್ ಎನ್ವೈರ್ಮೆಂಟ್. ಅಂದರೆ ಅಲ್ಲಿ ಇರುವಂಥ ಎಂಪ್ಲಾಯೀಸ್, ಜಾಯಿಂಟ್ ಸ್ಟಾಕ್ ಕಂಪನೀಸಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್, ಅದಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು, ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ವರ್ಕರ್ಸ್ ಯಾರಿರ್ತಾರೆ ಅವರು ತುಂಬ ಪರ್ಸ್ನಲ್ ಆಗಿ ಇನ್ವಾಲ್ವ್ ಆಗಿರಲ್ಲ. ಯಾಕೆಂತ ಹೇಳಿದ್ರೆ, ಆ್ಯಸ್ ವಿ ನೋ ದ ಸಪರೇಷನ್ ಆಫ್ ದ ಓನರ್ಶಿಪ್ ಆ್ಯಸ್ ವೆಲ್ ಆಸ್ ದ ಮ್ಯಾನೇಜ್ಮೆಂಟ್. ಇಲ್ಲಿ ಕಂಪನಿಗಳಲ್ಲಿ ಓನರೇ ಬೇರೆ ಆಗಿರ್ತಾನೆ ಹಾಗೂ ಮ್ಯಾನೇಜ್ಮೆಂಟೇ ಬೇರೆ ಆಗಿರುತ್ತೆ. ಓನರ್ ಮತ್ತು ಮ್ಯಾನೇಜ್ಮೆಂಟ್ ಒಂದೇ ಆಗಿರೋದಿಲ್ಲ. ಸೊ ಇಲ್ಲಿ ಓನರ್ಸ್ ಅಂತ ನಾವು ಕನ್ಸಿಡರ್ ಮಾಡೋದು ಶೇರ್ ಹೋಲ್ಡರ್ಸನ್ನು. ಆ ಶೇರ್ ಹೋಲ್ಡರ್ಸಲ್ಲೇ ಕೆಲವರು ಆಯ್ಕೆಯಾಗಿರ್ತಾರೆ, ಅಂಥವ್ರನ್ನ ನಾವು ಮ್ಯಾನೇಜ್ಮೆಂಟ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್, ದ ಓನರ್ಶಿಪ್ ಆ್ಯಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಈಸ್ ಸಪ್ರೇಟ್, so that whoever working for the organization in day-to-day basis, they will not involve too much personally, as the ownership and management is considered separately. ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟನ್ನು ಬೇರೆ ಬೇರೆ ಅಂತ ಹೇಳಿ ಕನ್ಸಿಡರ್ ಮಾಡಿರೋದ್ರಿಂದ ಯಾರೂ ಕೂಡ ಅಲ್ಲಿ ತುಂಬ ಪರ್ಸನಲ್ ಆಗಿ ತುಂಬ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ.
ಅವರು ಅವರ ರೆಸ್ಪಾನ್ಸಿಬಿಲಿಟಿಗೆ ತಕ್ಕ ಹಾಗೆ ಕೆಲಸವನ್ನು ಮಾಡ್ತಾರೆ. ಅಂದರೆ ಎಕ್ಸ್ಟ್ರಾ ಎಫರ್ಟನ್ನು ನಾವು ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ. ಜಸ್ಟ್ ಲೈಕ್ ವಿ ಡೂ ಇನ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನಾವು ಮೆಂಬರ್ಸ್ಗಳಿಂದ ಪರ್ಸ್ನಲ್ ಇನ್ವಾಲ್ವ್ಮೆಂಟನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಆದರೆ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ನಾವು ಮೆಂಬರ್ಸ್ಗಳಿಂದ ಪರ್ಸ್ನಲ್ ವರ್ಕ್ ಇನ್ವಾಲ್ವ್ಮೆಂಟನ್ನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಎರಡನ್ನೂ ಕೂಡ ಸಪ್ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿರುತ್ತೆ. ಓಕೆ, ಇವನಿಂದ ಇಫ್ ಇನ್ ಕೇಸ್ ಇದು ಏನಾದರೂ ಲಾರ್ಜ್ ಸೈಜ್ ಆಫ್ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ಇನ್ನೂ ಕೂಡ ಪರ್ಸ್ನಲ್ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಮ್ಯಾನೇಜ್ಮೆಂಟ್ಗೂ ಶೇರ್ ಹೋಲ್ಡರ್ಸ್ಗೂ ಅಷ್ಟೊಂದು ಪರ್ಸ್ನಲ್ ಕಾಂಟ್ಯಾಕ್ಟನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಫೋರ್ತ್ ಒನ್, ನ್ಯೂಮರಸ್ ರೆಗ್ಯುಲೇಷನ್ಸ್. 4ನೇ ಲಿಮಿಟೇಷನ್ ಅದು ನ್ಯೂಮರಸ್ ರೆಗ್ಯುಲೇಷನ್ಸ್. ಅಂದರೆ ತುಂಬ ರೆಗ್ಯುಲೇಷನ್ಸ್ಗಳಿರುತ್ತೆ. ನಂಬರ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ದೇರ್. ಇಟ್ ವಿಲ್ ಬಿ ಬರ್ಡನ್ ಟು ದ ಕಂಪನಿ. ಓಕೆ, ಅದೊಂದು ರೀತಿಯ ಒಂದು ಒತ್ತಡ ಅಲ್ಲಿರುತ್ತೆ ಕಂಪನಿಯ ಕೆಲಸ ಕಾರ್ಯಗಳಲ್ಲಿ. ಸಾಕಷ್ಟು ನಿಯಮಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡೋ ಅವಶ್ಯಕತೆಗಳಿರುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದರದೇ ಆದಂಥ ಒಂದು ವ್ಯವಸ್ಥೆ ಇರುತ್ತೆ, ಒಂದು ಸಿಸ್ಟಮ್ ಇರುತ್ತೆ. ಆ ರೂಲ್ಸ್ ಪ್ರಕಾರನೇ ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಇದು ಒಂದು ರೀತಿಯಲ್ಲಿ ಕಂಪನಿಯಲ್ಲಿ ಕೆಲಸದ ಒತ್ತಡವನ್ನು ಜಾಸ್ತಿ ಮಾಡುತ್ತೆ. ಓಕೆ, ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅದೇ ರೀತಿ ರಿಜಿಸ್ಟ್ರಾರ್ ಆಫ್ ಕಂಪನಿ ಇವರನ್ನು ಅವರ ಕನ್ಸೆಂಟನ್ನು ತಗೋಬೇಕಾಗಿ ಬರುತ್ತೆ. ಸೊ ಇಲ್ಲಿ ಫ್ರೀಡಮ್ ಆಫ್ ಆಪರೇಷನ್, ದೆರ್ ವಿಲ್ ಬಿ ದ ಡಿಗ್ರಿ ಆಫ್ ಫ್ರೀಡಮ್ ವಿಲ್ ಬಿ ವೆರಿ ಲೆಸ್. ಅಂದರೆ ಫ್ರೀಡಮ್ ಆಫ್ ಆಪರೇಷನ್ ಏನಿದೆ, ಅಂದರೆ ಕೆಲಸ ಮಾಡುವಂಥ ಒಂದು ಲಿಬರ್ಟಿ ಏನಿದೆ ಅದು ತೀರಾ ಕಡಿಮೆ ಇರುತ್ತೆ. ಓಕೆ, ಇದು ಈ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕಾದ್ರೆ ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಮತ್ತು ಹಣವು ಕೂಡ ಸಾಕಷ್ಟು ವ್ಯರ್ಥ ಅಂತ ಅನಿಸುತ್ತೆ. ಸೊ ಇದು ಕೂಡ ಒಂದು ರೀತಿಯ ಲಿಮಿಟೇಷನ್. ಆ್ಯಂಡ್ ಫಿಫ್ತ್ ಒನ್, ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಅಂದರೆ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ತಡವಾಗುವಂಥದ್ದು. ಸೊ ಆ್ಯಸ್ ವಿ ನೋ, ಇನ್ ದ ಜಾಯಿಂಟ್ ಸ್ಟಾಕ್ ಕಂಪನಿ the management activities will be based on the democracy. ಅಂದರೆ ಡೆಮೊಕ್ರೆಟಿಕಲಿ we are going to manage the organization by board of directors. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಅವರು ಕಂಪ್ಲೀಟಾಗಿ ಸಂಸ್ಥೆಗೆ ಸಂಬಂಧಪಟ್ಟಿರುವ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ಕೋತಾರೆ. ಅಂದರೆ ನಿರ್ದೇಶಕರ ಮಂಡಳಿ. ಅವ್ರ ಕೈ ಕೆಳಗಡೆ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಇರ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಆ ಒಂದು ಏರಿಯಾದಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲಿಸ್ಟ್ ಯಾರಿರ್ತಾರೆ ಅಂಥವ್ರದ್ದು ಒಂದು ತಂಡ ಇರುತ್ತೆ. ಅದನ್ನು ನಾವು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅವ್ರ ಕೈ ಕೆಳಗಡೆ ಒಂದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಹಾಗೂ ಅವ್ರ ಕೈ ಕೆಳಗಡೆ ಒಂದು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಈ ರೀತಿಯಾಗಿ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸು ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ನಡೆಯುತ್ತೆ. ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಟಾಪ್ ಮ್ಯಾನೇಜ್ಮೆಂಟ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಲ್ಲೊಂದು ಆರ್ಡರ್ ಇರುತ್ತೆ. ಪ್ರತಿಯೊಂದು ಲೆವೆಲಲ್ಲಿ ಇರುವಂಥವರು, ಇವಾಗ ಉದಾಹರಣೆಗೆ ಲೋವರ್ ಲೆವೆಲಲ್ಲಿರೋರು ಮಿಡಲ್ ಲೆವೆಲಲ್ಲಿ ಇರುವಂಥವ್ರನ್ನ ಅವರು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಏನೇ ಕೆಲಸ ಮಾಡೋದಿದ್ರು ಟಾಪ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಟಾಪ್ ಮ್ಯಾನೇಜ್ಮೆಂಟ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ಏನೊಂದು ನಿರ್ದೇಶನ ಬರುತ್ತೆ, ಏನೊಂದು ಡೈರೆಕ್ಷನ್ ಬರುತ್ತೆ, ಅದ್ರ ಪ್ರಕಾರ ಅವರು ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ, ಈವನ್ ಅದು ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗಿದ್ದರೂ ಕೂಡ ತುರ್ತಾಗಿ ಯಾವುದೇ ಒಂದು ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಟೇಕ್ ದ ಡಿಸಿಷನ್ ಸಡನ್ಲಿ. ವೈ? ಬಿಕಾಸ್ there is different levels of management. Because of that, it is very difficult to take the decision suddenly. Even in the emergency situation, it should go with the order from lower level management to higher level management up to board of directors. So it will make the decision to take very late. Okay, and even there is a communication process ಬಿಟ್ವೀನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಟು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಲ್ಲಿ ಒಂದು ಮಾತುಕತೆಗೂ ಕೂಡ ಒಂದು ಆರ್ಡರ್ ಇರುತ್ತೆ. ಆ ಆರ್ಡರ್ ಪ್ರಕಾರನೇ ಪ್ರತಿಯೊಂದು ಕೂಡ ಬರಬೇಕಾಗುತ್ತೆ. ಸೊ ಇದು ಡಿಸಿಷನ್, ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಕಷ್ಟು ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಆ್ಯಂಡ್ ಸಿಕ್ಸ್ತ್ ಒನ್, ಆಲಿಗ್ಯಾರ್ಕಿಕ್ ಮ್ಯಾನೇಜ್ಮೆಂಟ್. ಇವಾಗ ಆಲಿಗ್ಯಾರ್ಕಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು? ಆಲಿಗ್ಯಾರ್ಕಿಕ್ ಅಂತ ಹೇಳಿದ್ರೆ ಸ್ವಲ್ಪ ಜನ, ಅಂದರೆ ಅಲ್ಪ ಜನ, ಕೆಲವು ಜನ ಸೇರಿಕೊಂಡು ಎಲ್ಲವನ್ನು ಕೂಡ
ನೋಡಿಕೊಳ್ಳುವಂಥದ್ದು ಅಥವಾ ಸಂಪೂರ್ಣ ಸಂಸ್ಥೆಯನ್ನು ನಡೆಸುವಂಥ ಜವಾಬ್ದಾರಿ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಸೀಮಿತ ಆಗುವಂಥದ್ದನ್ನು ನಾವು ಆಲಿಗಾರ್ಕಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ನಾವು ಕಂಪನಿ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅಟ್ ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ ದ್ಯಾಟ್ ದ ಕಂಪನಿ ಈಸ್ ವರ್ಕ್ ಆನ್ ದ ಬೇಸಿಸ್ ಆಫ್ ದ ಡೆಮೋಕ್ರೆಸಿ. ದ ಕಂಪನಿ ಈಸ್ ಕನ್ಸಿಡರ್ಡ್ ಆಸ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಲ್ವಾ. ನಾವು ಕಲ್ತಿರುವಂಥದ್ದು ಒಂದು ಡೆಮೋಕ್ರೆಸಿ ಸಿಸ್ಟಮಲ್ಲಿ ಕಂಪನಿ ನಡೆಯುತ್ತೆ. ಡೆಮೋಕ್ರೆಸಿ ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಶೇರ್ ಹೋಲ್ಡರ್ಸನ್ನು ಓನರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಒಂದು ಕಮಿಟಿಯನ್ನು ಆಯ್ಕೆ ಮಾಡಿರ್ತಾರೆ. ಆ ಕಮಿಟಿಯವರು ಶೇರ್ ಹೋಲ್ಡರ್ಸನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಕಮಿಟಿಯನ್ನು ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸು ಶೇರ್ ಹೋಲ್ಡರ್ಸ್ನ ರೆಪ್ರೆಸೆಂಟೇಟಿವ್ ಥರ ವರ್ಕ್ ಮಾಡಬೇಕು ಅನ್ನೋದನ್ನು ನಾವು ಕಲ್ತಿದ್ದೀವಿ. ಆದರೆ ಇದು ಥಿಯರಿಟಿಕಲಿ ನಾವು ಈ ಥರ ಕಲ್ತಿರ್ತೀವಿ. ಬಟ್ ಇನ್ ರಿಯಾಲಿಟಿ ಅಂದರೆ ರಿಯಾಲಿಟಿಗೆ ಹೋದಾಗ ಅಲ್ಲಿ ಈ ಒಂದು ಸಿಸ್ಟಮ್ ಇರೋದಿಲ್ಲ. ಅಲ್ಲಿ ಈ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವರು ಎಲ್ಲೋ ಒಂದು ಕಡೆ ಇರ್ತಾರೆ. ಸಮ್ಟೈಮ್ ದೇ ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಟು ಅಟೆಂಡ್ ದ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ಅವರು ಯಾವುದೇ ರೀತಿಯಾದಂಥ ಮೀಟಿಂಗು ಕೂಡ ಸರಿಯಾಗಿ ಅಟೆಂಡ್ ಆಗೋದಿಲ್ಲ. ಮತ್ತು ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರು ಕಂಪ್ಲೀಟಾಗಿ ಆಲ್ ಓವರ್ ಕಂಟ್ರಿಯಲ್ಲಿ ಸ್ಪ್ರೆಡ್ ಆಗಿರ್ತಾರೆ. ಎಸ್ಪೆಷಲಿ ಇನ್ ಲಾರ್ಜ್ ಸೈಜ್ ಕಂಪನಿ, ದೊಡ್ಡ ಕಂಪನಿಗಳಲ್ಲಿ ಶೇರ್ ಹೋಲ್ಡರ್ಸ್ಗೂ ಕಂಪನಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಅವರು ಯಾವುದೋ ಒಂದು ದೇಶದಲ್ಲಿ ಅಥವಾ ನಮ್ಮ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ. ಅವರು ಕಂಪನಿಯ ಮೀಟಿಂಗ್ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟನ್ನು ಪಡ್ಕೊಂಡಿರೋದಿಲ್ಲ. ಅಲ್ಲಿ ಯಾರು ಲೆಸ್ ನಂಬರ್ ಆಫ್ ಮೆಂಬರ್ಸ್ ಯಾರು ಇನ್ವಾಲ್ವ್ಮೆಂಟನ್ನು ಪಡ್ಕೊಂಡಿರ್ತಾರೆ ಅವ್ರದ್ದೇ ಆದಂಥ ಕಂಪ್ಲೀಟ್ ಜವಾಬ್ದಾರಿ ಇರುತ್ತೆ. ಅವರೇ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಸೊ ಇದು ಡೆಮೋಕ್ರೆಟಿಕ್ ಸಿಸ್ಟಮನ್ನು ಕೆಳಗೆ ಹಾಕಿ ಆಲಿಗಾರ್ಕಿಕ್ ಸಿಸ್ಟಮನ್ನು ಎತ್ತಿ ಹಿಡಿಯುತ್ತೆ. ಅಂದರೆ ಅಲ್ಪ ಜನರ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಕೇಂದ್ರೀಕೃತ ಆಗಿರುತ್ತೆ. Okay, so the responsibility will be concentrated with the small number of people. That is what oligarchic management. So very small percentage of the members will attend the general meeting and all other shareholders will be spread all over the country. So because of this situation, very small number of people are going to manage all the aspect with regarding the business organization. It will create oligarchic management system. Okay, so sometime what happens, the board of directors will enjoy complete considerable freedom in exercising their power. Okay, and also sometime they may go against to the interest of the shareholders. sometime ಇದೇನಾಗುತ್ತೆ ಅಂದರೆ ಕೆಲವು ಜನರ ಕೈಯಲ್ಲಿ ಅಧಿಕಾರ ಕೇಂದ್ರೀಕೃತ ಆದಾಗ ಅವರು ಶೇರ್ ಹೋಲ್ಡರ್ಸ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಹೋಗ್ಬೋದು. ಓಕೆ, ಆ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸು ಒಂದು ಕಂಪನಿಯನ್ನು ಬಿಡಬೇಕಾಗಿ ಬರುತ್ತೆ, ಇಲ್ಲಾಂದರೆ ತನ್ನ ಶೇರನ್ನು ಬೇರೆಯವರಿಗೆ ಮಾರಾಟ ಮಾಡಬೇಕಾಗಿರುವ ಪರಿಸ್ಥಿತಿ ಬರುತ್ತೆ. ಸೊ ಇದನ್ನು ನಾವು ಆಲಿಗಾರ್ಕಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಸೆವೆಂತ್ ಒನ್, ಇಟ್ ವಿಲ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಮನಸ್ತಾಪಗಳು ಬರ್ಬೋದು, ಅವರವರ ಹಿತಾಸಕ್ತಿಗೆ ತಕ್ಕ ಹಾಗೆ ಮನಸ್ತಾಪಗಳು ಬರಬಹುದು. ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಮೆಂಬರ್ಸ್ ಬೇಸ್ಡ್ ಆನ್ ದೇಯರ್ ಇಂಟ್ರೆಸ್ಟ್. ದಟ್ ಈಸ್ ವಾಟ್ ಕಾನ್ಫ್ಲಿಕ್ಟ್ ಇನ್ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯೀಸ್ ಯಾವತ್ತು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಎಂಪ್ಲಾಯೀಸ್ಗೆ ಯಾವತ್ತೂ ಕೂಡ ಹೈಯರ್ ಸ್ಯಾಲರಿ ಬೇಕು, ಅವರು ಹೈಯರ್ ಸ್ಯಾಲರಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅದೇ ರೀತಿ ಕಸ್ಟಮರ್ಸ್ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಅವರಿಗೆ ಗುಡ್ ಕ್ವಾಲಿಟೀಸ್ ಆಫ್ ಪ್ರಾಡಕ್ಟ್ ಬೇಕು ಮತ್ತು ಅದು ಕಡಿಮೆ ಅಮೌಂಟಲ್ಲಿ ಬೇಕು. ಓಕೆ, ಅದೇ ರೀತಿ ಶೇರ್ ಹೋಲ್ಡರ್ಸ್ ಅಂದರೆ ಇನ್ವೆಸ್ಟರ್ಸು, ಕಂಪನಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ಅವರಿಗೆ ಹೈಯರ್ ರಿಟರ್ನ್ ಬರಬೇಕು, ಅವರ ಡಿವಿಡೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಅನ್ನೋದನ್ನು ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಆಸಕ್ತಿ, ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಇಂಟ್ರೆಸ್ಟ್ ಏನಾಗ್ಬೋದು, ಒಬ್ಬರನ್ನ ಸಮಾಧಾನ ಮಾಡೋಕ್ಕೆ ಹೋಗಿ ಇನ್ನೊಬ್ಬರ ಜೊತೆ ಮನಸ್ತಾಪ ಮಾಡಬೇಕಾಗಿ ಬರುತ್ತೆ. ಸೊ ಇಟ್ ವಿಲ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಎಂಪ್ಲಾಯೀಸ್, shareholders, consumers based on their expectation. Okay, so in order to satisfy the needs of the one section of people, we have to go against with the another section of people. Okay, that is what the biggest problem in the joint stock company. Okay, so it is very difficult to manage this kind of situation. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿ ಆರ್ ಡನ್ ವಿತ್ ದ ಲಿಮಿಟೇಷನ್ಸ್. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದು ಲಿಮಿಟೇಷನ್ಸ್ ಅಂದರೆ ಕುಂದುಕೊರತೆಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಜಾಯಿಂಟ್ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟ ಕುಂದುಕೊರತೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ಮೂವ್ ಫರ್ದರ್. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟೈಪ್ಸ್ ಆಫ್ ಕಂಪನಿ.
ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನಿ. ಫಸ್ಟ್ ಒನ್, ಮೇಜರ್ಲಿ ಇಲ್ಲಿ ಎರಡು ರೀತಿಯ ಕಂಪನಿಗಳು ಬರುತ್ತೆ. ಒಂದು ಪ್ರೈವೇಟ್ ಕಂಪನಿ, ಮತ್ತೊಂದು ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಇಲ್ಲಿ ಮೊದಲಿಗೆ ನಾವು ಪ್ರೈವೇಟ್ ಕಂಪನಿ ಅಂತ ಹೇಳಿದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. ನಾವು ದ ಪ್ರೈವೇಟ್ ಕಂಪನಿ ಈಸ್ ನಥಿಂಗ್ ಬಟ್, ಇಲ್ಲಿ ಕೆಳಗಡೆ 5 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು ಸ್ಕ್ರೀನಲ್ಲಿ, ನೀವು ನೋಡ್ಬೋದು. ಸೊ ಇದನ್ನೇ ನಾವು ಪ್ರೈವೇಟ್ ಕಂಪನಿ, ಈ 5 ಪಾಯಿಂಟ್ಸ್ಗಳೇನಿದೆ, ಈ 5 ಕಂಡೀಷನ್ಸ್ಗಳು ಎಲ್ಲಿ ಅಪ್ಲೈ ಆಗುತ್ತೆ ಆ ಥರದ ಕಂಪನಿಗಳನ್ನು ನಾವು ಪ್ರೈವೇಟ್ ಕಂಪನಿ ಅಂತ ಹೇಳಿ ಕರಿಬೋದು. ಫಸ್ಟ್ ಕಂಡೀಷನ್, ಇಟ್ ರಿಸ್ಟ್ರಿಕ್ಟ್ ದ ರೈಟ್ ಆಫ್ ದ ಮೆಂಬರ್ಸ್ ಟು ಟ್ರಾನ್ಸ್ಫರ್ ದೇರ್ ಶೇರ್ಸ್. ಸೊ ಪ್ರೈವೇಟ್ ಕಂಪನಿಯಲ್ಲಿ ಮೆಂಬರ್ಸ್ ಯಾರಿರ್ತಾರೆ ಅವರು ಕಂಪನಿಯ ಒಂದು ಕನ್ಸೆಂಟ್ ಇಲ್ಲದೆ, ಅಂದರೆ ಪರ್ಮಿಷನ್ ಇಲ್ಲದೆ, ದೆ ಕ್ಯಾನ್ ನಾಟ್ ಟ್ರಾನ್ಸ್ಫರ್ ದೇಯರ್ ಶೇರ್ ಟು ಥರ್ಡ್ ಪರ್ಸನ್. ಅಂದರೆ ಮೂರನೇ ವ್ಯಕ್ತಿಗೆ ಅವರು ತಮ್ಮ ಶೇರನ್ನು ಹಸ್ತಾಂತರ ಮಾಡುವ ಹಾಗೆ ಇಲ್ಲ. ಇಲ್ಲಿ ಶೇರ್ ಅಂತ ಹೇಳಿ ಕರೆಯುವಂಥದ್ದು, ಅವರು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಂಪನಿ ಕಡೆಯಿಂದ ಅವರಿಗೊಂದು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೋಸ್ಕರ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ನಾವು ಶೇರ್ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ. ಆ ಷೇರು ಪತ್ರವನ್ನು ಅವರು ಕಂಪನಿಯ ಪರ್ಮಿಷನ್ ಇಲ್ಲದೆ ಮತ್ತೊಬ್ಬರಿಗೆ, ಮೂರನೇ ವ್ಯಕ್ತಿಗೆ ಅದನ್ನು, ಆ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡುವ ಹಾಗೆ ಇಲ್ಲ. ಓಕೆ. ಸೆಕೆಂಡ್ ಕಂಡೀಷನ್, ಇಟ್ ಹ್ಯಾಸ್ ಅ ಮಿನಿಮಮ್ ಆಫ್ 2 ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 200 ಮೆಂಬರ್ಸ್. ಅಂದರೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕನಿಷ್ಠ, ಮಿನಿಮಮ್ ದೇರ್ ಶುಡ್ ಬಿ 2 ಮೆಂಬರ್ಸ್ ಆ್ಯಂಡ್ ಅಪ್ ಟು 200. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ವಿಲ್ ಬಿ 200, ನಾಟ್ ಬಿಯಾಂಡ್ ದ್ಯಾಟ್. ಅಂದರೆ ಕನಿಷ್ಠ 2 ವ್ಯಕ್ತಿಗಳು ಇರಬೇಕು, ಮ್ಯಾಕ್ಸಿಮಮ್ 200 ಮೆಂಬರ್ಸು ಇರ್ಬೋದು. ಎಕ್ಸ್ಕ್ಲೂಡಿಂಗ್ ಇಟ್ಸ್ ಪ್ರೆಸೆಂಟ್ ಆ್ಯಸ್ ವೆಲ್ ಆ್ಯಸ್ ಪಾಸ್ಟ್ ಎಂಪ್ಲಾಯೀಸ್. ಅಂದರೆ ಇವಾಗ ಇರುವಂಥ ಕೆಲಸದವರು, ಅಂದರೆ ಕಂಪನಿಯ ಒಳಗಡೆ ಕೆಲಸ ಮಾಡುವಂಥವರು ಮತ್ತು ಇದಕ್ಕಿಂತ ಮುಂಚೆ ಕೆಲಸ ಮಾಡಿರುವವರನ್ನ ಹೊರತುಪಡಿಸಿ ಮ್ಯಾಕ್ಸಿಮಮ್ 200 ಮೆಂಬರ್ಸು ಇರ್ಬೋದು. ಓಕೆ. ಅಂದರೆ ಆ ಕಂಪನಿ ಒಳಗಡೆ ಕೆಲಸ ಮಾಡುವವರನ್ನ ಹೊರತುಪಡಿಸಿ, ಎಕ್ಸ್ಕ್ಲೂಡಿಂಗ್ ಪ್ರೆಸೆಂಟ್ ಆ್ಯಸ್ ವೆಲ್ ಆ್ಯಸ್ ಪಾಸ್ಟ್ ಎಂಪ್ಲಾಯೀಸ್. ಆ್ಯಂಡ್ ಥರ್ಡ್ ಕಂಡೀಷನ್, ಇಟ್ ಡಸ್ ನಾಟ್ ಇನ್ವೈಟ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಇಟ್ಸ್ ಸೆಕ್ಯೂರಿಟಿ. ಮೀನ್ಸ್ there is no need to invite, there is no need to give invitation to the public to become a member of the company. ಅಂದರೆ ಕಂಪನಿಯ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳೋದು ಉದ್ದೇಶದಿಂದ ಅವರು ಸಾರ್ವಜನಿಕರಿಗೆ ಇನ್ವಿಟೇಷನನ್ನು ಕೊಡುವ ಅವಶ್ಯಕತೆ ಇಲ್ಲ. ಅಂದರೆ ಅದನ್ನು ಪ್ರಾಸ್ಪೆಕ್ಟಸ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪ್ರಾಸ್ಪೆಕ್ಟಸ್. ದೆರ್ ಇಸ್ ನೋ ನೀಡ್ ಟು ಇಶ್ಯೂ ದ ಪ್ರಾಸ್ಪೆಕ್ಟ್, ಮೀನ್ಸ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದ ಶೇರ್ಸ್. ಅಂದರೆ ಕಂಪನಿಯ ಷೇರು ಪತ್ರಗಳನ್ನು ಖರೀದಿ ಮಾಡುವಂತೆ ನಾವು ಪಬ್ಲಿಕ್ಕಲ್ಲಿ ವಿನಂತಿ ಮಾಡುವ ಅವಶ್ಯಕತೆ ಇಲ್ಲ, ಪ್ರಾಸ್ಪೆಕ್ಟಸನ್ನು ಕೊಡುವ ಅವಶ್ಯಕತೆ ಇಲ್ಲ, ಅಥವಾ ಪರಿಚಯ ಪತ್ರಿಕೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. 4ನೇದು, ಇಟ್ ಈಸ್ ನೆಸಸರಿ ಫಾರ್ ಪ್ರೈವೇಟ್ ಕಂಪನಿ ಟು ಯೂಸ್ ವರ್ಡ್ ಪ್ರೈವೇಟ್ ಲಿಮಿಟೆಡ್ ಆಫ್ಟರ್ ಇಟ್ಸ್ ನೇಮ್. ಅಂದರೆ ಈ ಪ್ರೈವೇಟ್ ಕಂಪನಿಯವರು ಏನು ಮಾಡಬೇಕು ಅಂದರೆ ಅವರ ಕಂಪನಿಯ ಹೆಸರಿನ ಜೊತೆಗೆ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಪದವನ್ನು ಸೇರಿಸಿ ಬರೀಬೇಕು. ಅಂದರೆ ಖಾಸಗಿ ನಿಯಮಿತ ಅಂತ ಹೇಳಿ ಅವರ ಕಂಪನಿಯ ಏನು ಒರಿಜಿನಲ್ ಹೆಸರಿರುತ್ತೆ ಆ ಹೆಸರಿನ ಜೊತೆಗೆ ದೇ ಹ್ಯಾವ್ ಟು ರೈಟ್ ದ ಟರ್ಮ್ ಪ್ರೈವೇಟ್ ಲಿಮಿಟೆಡ್ ಅಲಾಂಗ್ ವಿತ್ ದ ನೇಮ್ ಆಫ್ ದ ಕಂಪನಿ. ಓಕೆ, ದೀಸ್ ಆರ್ ದ 4 ಕಂಡೀಷನ್ಸ್. ಇದು 4 ನಿಯಮ ಅಥವಾ ಕಂಡೀಷನ್ಸು ಒಂದು ಕಂಪನಿಯನ್ನು ಪ್ರೈವೇಟ್ ಕಂಪನಿ ಅಂತ ಕರಿಬೇಕು ಅಂದರೆ. ಅಲ್ಲಿ 5th ಕಂಡೀಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೊ ವಾಟ್ ಎವರ್ ದ ಮೆನ್ಷನ್ಡ್ ಅಬೌವ್ 4 ಕಂಡೀಷನ್ಸ್ ಆರ್ ದೇರ್, ಇಫ್ ದ ಕಂಪನಿ ಗೋಸ್ ಅಗೇನ್ಸ್ಟ್ ವಿತ್ ದೀಸ್ ಕಂಡೀಷನ್ಸ್ ದೆನ್ ಇಟ್ ವಿಲ್ ಲೂಸ್ ಆಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಪ್ರೈವೇಟ್ ಕಂಪನಿ. ಅಂದರೆ ಅಕಸ್ಮಾತ್ ಈ 4 ಕಂಡೀಷನ್ಸ್ಗಳು ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಈ 4 ಕಂಡೀಷನ್ಸ್ಗಳನ್ನು ಮಿತಿ ಮೀರಿದಾಗ ಆ ಒಂದು ಕಂಪನಿಯನ್ನು ನಾವು ಪ್ರೈವೇಟ್ ಕಂಪನಿ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಲೆಟ್ ಅಸ್ ಮೂವ್ ಫರ್ದರ್. ಸೊ there are some privileges of private limited company against the public limited company ಅಂತ ಹೇಳಿದ್ರೆ, ಪಬ್ಲಿಕ್ ಕಂಪನಿ ಏನಿದೆ ಅವ್ರಿಗಿಂತ ಹೆಚ್ಚಿನ ಒಂದು ಸೌಲಭ್ಯವನ್ನು ಪ್ರೈವೇಟ್ ಕಂಪನಿ ಪಡ್ಕೊಂಡಿರುತ್ತೆ. ಇದನ್ನು ನಾವು ಪ್ರಿವಿಲೇಜಸ್ ಅಂತ ಹೇಳಿ ಕರಿತೀವಿ. ಇನ್ ದ್ಯಾಟ್ ಫಸ್ಟ್ ಒನ್, ದ ಪ್ರೈವೇಟ್ ಕಂಪನಿ ಕ್ಯಾನ್ ಬಿ ಫಾರ್ಮ್ಡ್ ಬೈ ಓನ್ಲಿ 2 members. ಸೊ ದೇರ್ ಶುಡ್ ಬಿ ಮಿನಿಮಮ್ 2 members ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಅ ಪ್ರೈವೇಟ್ ಕಂಪನಿ. ವಿದ್ಯಾರ್ಥಿಗಳೇ, ಕನಿಷ್ಠ 2 ಸದಸ್ಯರ ಅವಶ್ಯಕತೆ ಇದೆ ಒಂದು ಖಾಸಗಿ ಕಂಪನಿಯನ್ನು
ಸ್ಟಾರ್ಟ್ ಮಾಡಬೇಕು ಅಂದರೆ. ಆದರೆ ಒಂದು ಸಾರ್ವಜನಿಕ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ, ಇನ್ ಆರ್ಡರ್ ಟು ಸ್ಟಾರ್ಟ್ ಅ ಪಬ್ಲಿಕ್ ಕಂಪನಿ ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಶುಡ್ ಬಿ 7. ಅಂದರೆ ಅಲ್ಲಿ ಕನಿಷ್ಠ 7 ಜನ ಮೆಂಬರ್ಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಇದರಿಂದ ಪ್ರೈವೇಟ್ ಕಂಪನಿಗೆ ಬೆನಿಫಿಟ್ ಇದೆ. ಅಂದರೆ ಪ್ರೈವೇಟ್ ಕಂಪನಿಗೆ ಇಬ್ಬರೇ ಸಾಕು, ಆದರೆ ಪಬ್ಲಿಕ್ ಕಂಪನಿಗೆ 7 ಮೆಂಬರ್ಸ್ನ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ದೇರ್ ಈಸ್ ನೋ ನೀಡ್ ಟು ಇಶ್ಯೂ ಪ್ರಾಸ್ಪೆಕ್ಟಸ್. ಅಂದರೆ ಪ್ರೈವೇಟ್ ಕಂಪನಿಯವರು ಪರಿಚಯ ಪತ್ರಿಕೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಅದನ್ನು ಪ್ರಾಸ್ಪೆಕ್ಟಸ್ ಲೆಟರನ್ನು ಪಬ್ಲಿಕ್ಗೆ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ರಾಸ್ಪೆಕ್ಟಸ್ ಅಂದರೆ ಪರಿಚಯ ಪತ್ರಿಕೆ ಅಂತ ಕರಿತೀವಿ. ಇದನ್ನು ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವಂಥದ್ದು, ಬನ್ನಿ ನಮ್ಮ ಕಂಪನಿಯ ಷೇರು ಪತ್ರವನ್ನು ಖರೀದಿ ಮಾಡಿ, ನಿಮಗೆ ನಾವು ಇಷ್ಟು ಡಿವಿಡೆಂಟನ್ನು ಕೊಡ್ತೀವಿ, ಅಥವಾ ನಮ್ಮ ಕಂಪನಿಯ ಫೀಚರ್ಸ್ಗಳನ್ನು ನಾವು ಅದರ ಮುಖಾಂತರ ತಿಳಿಯಪಡಿಸುವಂಥದ್ದು. ಇದರ ಅವಶ್ಯಕತೆ ಪ್ರೈವೇಟ್ ಕಂಪನಿಯವರಿಗೆ ಇರೋದಿಲ್ಲ, ಬಟ್ ಇಟ್ ಈಸ್ ರಿಕ್ವೈರ್ಡ್ ಬೈ ಪಬ್ಲಿಕ್ ಕಂಪನಿ. ಸಾರ್ವಜನಿಕ ಕಂಪನಿಯವರಿಗೆ ಇದು ಬೇಕಾಗುತ್ತೆ, ಪಬ್ಲಿಕ್ ಕಂಪನಿಯವರಿಗೆ ಇದರ ನೆಸೆಸಿಟಿ ಇರುತ್ತೆ. ಆ್ಯಂಡ್ ಥರ್ಡ್ ಒನ್, ದ ಅಲಾಟ್ಮೆಂಟ್ ಆಫ್ ದ ಶೇರ್ ಕ್ಯಾನ್ ಬಿ ಡನ್ ವಿದೌಟ್ ರಿಸೀವಿಂಗ್ ದ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಅಂದರೆ ಪ್ರೈವೇಟ್ ಕಂಪನಿಯವರು ತಮ್ಮ ಶೇರನ್ನು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಬರೋದಕ್ಕಿಂತ ಮುಂಚೆಯೇ ಏನು ಮಾಡ್ಬೋದು, ಹಂಚ್ಬೋದು, ಅವರ ಮೆಂಬರ್ಸ್ಗೆ ಅವರು ಹಂಚ್ಬೋದು. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿ ಅದು ಮುಂದುವರಿಬೇಕು ಅಂದರೆ, ಒಂದು ಕಂಪನಿ ಸ್ಟಾರ್ಟ್ ಆಗಬೇಕು ಅಂದರೆ ದೇರ್ ವಿಲ್ ಬಿ ಲಿಮಿಟ್, ಒಂದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಓಕೆ, ಅದು ಯಾರು ಫಿಕ್ಸ್ ಮಾಡ್ತಾರೆ ಅಂದರೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಅವರು ಒಂದು 90% ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಅಟ್ಲೀಸ್ಟ್ ಇಷ್ಟು ಅಮೌಂಟು ನಿಮಗೆ ಬರಬೇಕು, ಒಂದು ಸಬ್ಸ್ಕ್ರಿಪ್ಷನ್ ರೀತಿಯಲ್ಲಿ ವಂತಿಗೆಯ ರೂಪದಲ್ಲಿ ಬರಬೇಕು, ಬಂದಾಗ ಮಾತ್ರ ನೀವು ನಿಮ್ಮ ಕಂಪನಿಯನ್ನು ಮುಂದುವರಿಸ್ಬೋದು ಅನ್ನೋ ಒಂದು ರೂಲ್ಸನ್ನು ಸೆಬಿಯವರು ಮಾಡಿರ್ತಾರೆ. ಬಟ್ ಈ ರೂಲ್ಸು ಪ್ರೈವೇಟ್ ಕಂಪನಿಯವರಿಗೆ ಅಪ್ಲೈ ಆಗೋದಿಲ್ಲ. ಸೊ ದೇ ಕ್ಯಾನ್ ಅಲಾಟ್, ಅಂದರೆ ಅವ್ರು ಏನು ಮಾಡ್ಬೋದು ಅಂದರೆ, ಅಲಾಟ್ಮೆಂಟ್ ಶೇರನ್ನು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಬರೋದಕ್ಕಿಂತ ಮುಂಚಿತವಾಗಿಯೇ ಅವ್ರು ಏನು ಮಾಡ್ಬೋದು, ಅದನ್ನು ಹಂಚ್ಬೋದು. ಬಟ್ ಫಾರ್ ದ ಪಬ್ಲಿಕ್ ಕಂಪನಿ ಇಟ್ ಈಸ್ ನೆಸೆಸರಿ ಟು ರಿಸೀವ್ ದ ಸರ್ಟಿಫಿಕೇಟ್ ಆಫ್ ದ ಇನ್ಕಾರ್ಪೊರೇಷನ್. ಒಂದು ಪಬ್ಲಿಕ್ ಕಂಪನಿಯವರು ತಮ್ಮ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವರಿಗೆ ಬರೀ ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಮಾತ್ರ ಸಾಕಾಗೋದಿಲ್ಲ, ಅವರು ಮಿನಿಮಮ್ ಸಬ್ಸ್ಕ್ರಿಪ್ಷನನ್ನು ಕೂಡ ಪಡ್ಕೊಂಡಿರಬೇಕು. ಬಟ್ ಪ್ರೈವೇಟ್ ಕಂಪನಿಯವರು ಹಾಗಲ್ಲ, ಅವರಿಗೆ ನೋಂದಣಿ ಪತ್ರ ಸಿಕ್ಕಿದ್ರೆ ಸಾಕು, ಅವರಿಗೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ನ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಫೋರ್ತ್ ಪಾಯಿಂಟ್, ದ ಫೋರ್ತ್ ಪ್ರಿವಿಲೇಜಸ್ ಕಂಪೇರ್ಡ್ ಟು ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನಿ. ಪ್ರೈವೇಟ್ ಕಂಪನಿ ನೀಡ್ಸ್ ಟು ಹ್ಯಾವ್ ಓನ್ಲಿ 2 ಡೈರೆಕ್ಟರ್ಸ್. ಸೊ ಇದು ಕಂಪಲ್ಸರಿಯಾಗಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ 2 ನಿರ್ದೇಶಕರ ಅವಶ್ಯಕತೆ ಇದೆ, ಡೈರೆಕ್ಟರ್ಸ್ನ ಅವಶ್ಯಕತೆ ಇದೆ. ಬಟ್ ಫಾರ್ ಪಬ್ಲಿಕ್ ಕಂಪನಿ ಮಿನಿಮಮ್ 3 ಡೈರೆಕ್ಟರ್ಸ್ ಶುಡ್ ಬಿ ದೇರ್. ಕನಿಷ್ಠ 3 ಜನ ಡೈರೆಕ್ಟರ್ಸ್ ಇರಲೇಬೇಕು ಪಬ್ಲಿಕ್ ಕಂಪನಿಯಲ್ಲಿ. ಆ್ಯಂಡ್ ಮ್ಯಾಕ್ಸಿಮಮ್ ಅಪ್ ಟು 15 ಡೈರೆಕ್ಟರ್ಸ್ ಫಾರ್ ಬೋತ್ ಪ್ರೈವೇಟ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಪಬ್ಲಿಕ್. ಅಂದರೆ ಸಾರ್ವಜನಿಕ ಮತ್ತು ಪಬ್ಲಿಕ್ ಕಂಪನಿಗೆ ಮ್ಯಾಕ್ಸಿಮಮ್ 15 ಜನ ಡೈರೆಕ್ಟರ್ಸು ಇರಬಹುದು, ಆದರೆ ಕನಿಷ್ಠ ಪ್ರೈವೇಟ್ ಕಂಪನಿಗೆ 2, ಪಬ್ಲಿಕ್ ಕಂಪನಿಗೆ 3 ಜನ. ಇನ್ನು 5ನೇ ಪ್ರಿವಿಲೇಜ್, 5th privilege to private company apart from public company, the private company is not required to keep index of the members. ಅಂದರೆ ಮೆಂಬರ್ಸ್ನ ಒಂದು ರಿಜಿಸ್ಟ್ರೇಷನ್ ಬುಕ್ಕನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ? ಪ್ರೈವೇಟ್ ಕಂಪನಿಯಲ್ಲಿ. ಅಂದರೆ ಮೆಂಬರ್ಸ್ನ ಇಂಡೆಕ್ಸನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ? ಪ್ರೈವೇಟ್ ಕಂಪನಿಯವರು ಬೇಕಾದರೆ ಅವ್ರು ಮಾಡ್ಕೋಬೋದು. ಆದರೆ ಪಬ್ಲಿಕ್ ಕಂಪನಿಯಲ್ಲಿ ಮೆಂಬರ್ಸ್ನ ಇಂಡೆಕ್ಸನ್ನು ಮೇಂಟೈನ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಓಕೆ, ಆ ಮೆಂಬರ್ಸ್ನ ಒಂದು ರಿಜಿಸ್ಟ್ರೇಷನ್ ಬುಕ್ಕನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇದೆ. ಇದಿಷ್ಟು ಈ 5 ಪಾಯಿಂಟ್ಸ್ ನಾನು ಏನು ಹೇಳಿದ್ದೀನಿ, ಇದಿಷ್ಟು ಪ್ರಿವಿಲೇಜ್ ಅಂದರೆ ಸೌಲಭ್ಯಗಳು ಅಥವಾ ವಿಶೇಷತೆಗಳು ಅಂತ ಹೇಳ್ಬೋದು. ಪ್ರೈವೇಟ್ ಕಂಪನಿಗೆ ಇರುವಂತಹ ವಿಶೇಷತೆಗಳು ಯಾವುದಕ್ಕೆ ಕಂಪೇರ್ ಮಾಡಿದಾಗ? ಪಬ್ಲಿಕ್ ಕಂಪನಿ ಜೊತೆಗೆ ಕಂಪೇರ್ ಮಾಡಿದಾಗ. ನಾವು ಲೆಟ್ ಮಿ ಮೂವ್ ಫರ್ದರ್. 2ನೇ ಒಂದು ಟೈಪ್, ಅದನ್ನು ಪಬ್ಲಿಕ್ ಕಂಪನಿ ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತಿದೆ, ನಾನು ಆಗಲೇ ಹೇಳಿದೆ 2 ರೀತಿಯ ಕಂಪನಿಗಳಿದೆ, ಪಬ್ಲಿಕ್ ಕಂಪನಿ ಮತ್ತು ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿಯ ಬಗ್ಗೆ ನಾವು ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ವಿ. ಇವಾಗ ಪಬ್ಲಿಕ್ ಕಂಪನಿ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಪಬ್ಲಿಕ್ ಕಂಪನಿ ಇಸ್ ನಥಿಂಗ್ ಬಟ್ ವಿಚ್ ಇಸ್ ನಾಟ್ ಪ್ರೈವೇಟ್. ಅಂದರೆ ಯಾವುದು ಪ್ರೈವೇಟ್ ಕಂಪನಿ ಅಲ್ವೋ ಅದು ಇನ್ನು ಉಳಿದಿದ್ದೆಲ್ಲವೂ ಪಬ್ಲಿಕ್ ಕಂಪನಿ, ಅಂದರೆ ಸಾರ್ವಜನಿಕ. ಸೊ ಯಾವುದು ಖಾಸಗಿ ಸಂಸ್ಥೆ ಅಲ್ಲವೋ ಇನ್ನು ಉಳಿದಿದ್ದೆಲ್ಲವೂ ಸಾರ್ವಜನಿಕ ಸಂಸ್ಥೆ. ವಿಚ್ ಈಸ್ ನಾಟ್ ಪ್ರೈವೇಟ್, ದ ರಿಮೈನಿಂಗ್ ಆಲ್ ಅದರ್ ಕಂಪನೀಸ್ ಆರ್ ನೋನ್ ಆಸ್ ಪಬ್ಲಿಕ್ ಕಂಪನಿ.
ಸೊ ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ದ ಪಬ್ಲಿಕ್ ಕಂಪನಿ ಈಸ್ ಒನ್ ವಿಚ್, ಇವಾಗ ನಮ್ಮ ಕಂಪನೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ನೋಡೋಣ. ಪಬ್ಲಿಕ್ ಕಂಪನಿ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಮಿನಿಮಮ್ 7 ಮೆಂಬರ್ಸ್, ಕನಿಷ್ಠ 7 ಜನ ಮೆಂಬರ್ಸಲ್ಲಿ ಇರಬೇಕು. ಆ್ಯಂಡ್ ನೋ ಲಿಮಿಟ್ ಆಫ್ ಮ್ಯಾಕ್ಸಿಮಮ್ ಮೆಂಬರ್ಸ್, ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರಬೇಕು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಲಿಮಿಟೇಷನ್ಸ್ ಇಲ್ಲ. ಅನ್ಲಿಮಿಟೆಡ್ ಮೆಂಬರ್ಸ್, ಎಷ್ಟು ಜನ ಮೆಂಬರ್ಸ್ ಬೇಕಾದರೂ ಸೇರಿಸ್ಕೋಬೋದು. ಆದರೆ ಪ್ರೈವೇಟ್ ಕಂಪನಿಯಲ್ಲಿ 200 ಜನ ಮಾತ್ರ ಇರಬೇಕು. ದೇರ್ ಶುಡ್ ಬಿ 200 ಮೆಂಬರ್ಸ್ ಓನ್ಲಿ ಇನ್ ದ ಪ್ರೈವೇಟ್ ಕಂಪನಿ. ಬಟ್ ಇನ್ ದ ಪಬ್ಲಿಕ್ ಕಂಪನಿ ದೆರ್ ಇಸ್ ನೋ ಲಿಮಿಟ್ ಫಾರ್ ದ ನಂಬರ್ ಆಫ್ ಮೆಂಬರ್ಸ್. ಸೊ ಮ್ಯಾಕ್ಸಿಮಮ್ ನಂಬರ್ಸ್ ಅನ್ಲಿಮಿಟೆಡ್. ಓಕೆ, ಮಿನಿಮಮ್ ಮೆಂಬರ್ಸ್ 7. ಸೆಕೆಂಡ್ ಕಂಡೀಷನ್, ಇಟ್ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ಟ್ರಾನ್ಸ್ಫರ್ ಆಫ್ ದ ಸೆಕ್ಯೂರಿಟಿ. ಅಂದರೆ ಇಲ್ಲಿ ಷೇರುಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ಗಳು ಇರೋದಿಲ್ಲ. ಯಾವುದಕ್ಕೆ? ಪಬ್ಲಿಕ್ ಕಂಪನಿಗೆ. ಮೂರನೇ ಪಾಯಿಂಟ್, ಇಟ್ ಈಸ್ ನಾಟ್ ಪ್ರೊಹಿಬಿಟೆಡ್ ಫ್ರಮ್ ಇನ್ವೈಟಿಂಗ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಇಟ್ಸ್ ಸೆಕ್ಯೂರಿಟಿ. ಅಂದರೆ ಪಬ್ಲಿಕ್ ಕಂಪನಿಯವರು ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡ್ಬೋದು, ಅಂದರೆ ಪರಿಚಯ ಪತ್ರಿಕೆಯನ್ನು ಇಶ್ಯೂ ಮಾಡ್ಬೋದು. ದೇ ಕ್ಯಾನ್ ಗಿವ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದೇರ್ ಶೇರ್. ಅವರ ಷೇರು ಪತ್ರಗಳನ್ನು ಖರೀದಿ ಮಾಡುವಂತೆ ಅವರು ಏನು ಮಾಡ್ಬೋದು? ಸಾರ್ವಜನಿಕರಲ್ಲಿ ವಿನಂತಿ ಮಾಡಬಹುದು. ಓಕೆ, ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಕೆಲವೊಂದು ಸಲ ಪಬ್ಲಿಕ್ ಕಂಪನಿ ಕೆಳಗೆ ಪ್ರೈವೇಟ್ ಕಂಪನಿಗಳು ಬರುತ್ತೆ. ಅಂದರೆ ಅದನ್ನು ಬ್ರಾಂಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ಸಬ್ಸಿಡಿಯರಿ ಅಂತ ಹೇಳಿ ಕರಿತೀವಿ. ಓಕೆ, ಅಂದರೆ ಒಂದು ಮುಖ್ಯ ಶಾಖೆ ಇರುತ್ತೆ, ಅದಕ್ಕೆ ಇನ್ನೊಂದು ಉಪಶಾಖೆ ಇರುತ್ತೆ, ಒಂದು ಬ್ರಾಂಚ್. ಓಕೆ, ಒಂದು ವೇಳೆ ಪಬ್ಲಿಕ್ ಕಂಪನಿ ಕೆಳಗಡೆ ಒಂದು ಪ್ರೈವೇಟ್ ಕಂಪನಿ ಬ್ರಾಂಚ್ ಥರ ಕೆಲಸ ಮಾಡ್ತಿದ್ರೆ ಆ ಪ್ರೈವೇಟ್ ಕಂಪನಿಯನ್ನು ಕೂಡ ನಾವು ಪಬ್ಲಿಕ್ ಕಂಪನಿ ಅಂತ ಹೇಳಿ ಕರಿಬಹುದು. ಸೊ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ಪಬ್ಲಿಕ್ ಕಂಪನಿ ಬಗ್ಗೆ ತಿಳ್ಕೊಬೇಕಾಗಿರೋದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಡನ್ ವಿತ್ ದ concepts of today's session. Let me continue with the next session. I'm gonna wind up the session. Thank you, students.